ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಪೌರ ಕಾರ್ಮಿಕ ಸಂಘದ ಕೆ ಗಣೇಶ್ ಅವರಿದ್ದಾರೆ. ಹಾಗೆ ಮ್ಯಾನ್ಯುವಲ್ ಸ್ಕ್ಯಾನ್ಸರ್ ಸದಸ್ಯರಾದಂಥ ಎಂ ಗಣೇಶ್ ಅವರಿದ್ದಾರೆ. ಹಾಗೆ ಮಹಾದೇವ್ ಅಂತೇಳಿ ಕಾರ್ಯದರ್ಶಿ ಮಂಡ್ಯ ಜಿಲ್ಲೆ, ಚಾಲಕರ ಸಂಘದ ಅಧ್ಯಕ್ಷರಾಗಿ ರಂಗಸ್ವಾಮಿ ಅವರಿದ್ದಾರೆ. ಹಾಗೆ ರಾಜ್ಯ ಪೌರ ಚಾಲಕರ ಸಂಘದ ಕಾರ್ಯದರ್ಶಿಯಾಗಿ ನಾನಿದ್ದೀನಿ. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಉದ್ದೇಶ ಸರ್ ಶ್ರೀನಿವಾಸ್, ಮದ್ದೂರು ಶ್ರೀನಿವಾಸ್. ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಉದ್ದೇಶ ಏನು ಕೆಳ ಸಮುದಾಯದ ಏನು ದಲಿತ ಸಮುದಾಯ ಹಾಗೂ ಇನ್ನು ಉಳಿದಂಥ ಕೆಳ ಸಮುದಾಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರೇ ಆಗ್ಬೋದು ಅಥವಾ ಕೆಳ ಸಮುದಾಯಕ್ಕಾಗಿ ದುಡಿತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮೈಸೂರು ನಾರಾಯಣ್ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾದಂಥ ಮೈಸೂರು ನಾರಾಯಣ ಅವರಿಗೆ ಈ ಬಾರಿ MLC ಪೋಸ್ಟ್ ಕೊಡಬೇಕಂತ ಹೇಳಿ ನಾವು ಪೌರ ಕಾರ್ಮಿಕರ ಸಂಘಟನೆಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು 70 ವರ್ಷ ಕಳೆದ್ರೂ ಈ ಒಂದು ಕೆಳ ಸಮುದಾಯಕ್ಕೆ ಯಾವುದೇ ಅಧಿಕಾರವನ್ನು ಕೊಟ್ಟಿಲ್ಲ ರಾಜಕೀಯವಾಗಿ. ಹಾಗಾಗಿ ಈ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಇವರು ಮಾಜಿ ಮೇಯರ್ ಅಂತ ಹಾಕಿದಾರಲ್ಲ, ಮಾಜಿ ಮೇಯರ್ ಆಗಿದ್ದಾರೆ, ಕೊಟ್ಟಿದ್ದಾರಲ್ಲ, ಅಲ್ಲ ನಮ್ಮ ಅವರೇ ನಮ್ಮ ನಾಯಕರವರು ಅವ್ರಿಗೆ ಕೊಡ್ಬೇಕಂತ ನಾವು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ರೀತಿ ಕೊಡಿ ಅಂತ ನಾವು ನಮ್ಮ ನಾಯಕರನ್ನ ಕೊಡಿ ಅಂತ ನಾವು ಮನವಿ ಪತ್ರ ಸರ್ಕಾರಕ್ಕೆ ಮನವಿ ಪತ್ರ ತರ್ತೀವಿ. ನಮ್ಮದೇ ಆದ್ರೂ ಅವ್ರದ್ದೇ ಮಾಡ್ಕೋಬಹುದು. ವಾಹನ ಚಾಲಕರು, ಕಸದ ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ ಅವರೆಲ್ಲ ಇನ್ನು ಇದ್ದಾರೆ. ಮುಂದೆ ಇವ್ರಿಗೆ ಅಧಿಕಾರ, ಮೇಲ್ಪಟ್ಟ ಅಧಿಕಾರ ಕೊಟ್ರೆ ನಮ್ಗೆ ಉಪಯೋಗ ಆಗತ್ತೆ ಈಗಾಗಲೇ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ನೇರ ವೇತನ ಹಾಗೂ ಕಾಯಂ ತಂದಂಥವರು ಈ ಮೈಸೂರು ನಾರಾಯಣ. ಈಗ ಮೊನ್ನೆ ತಾನೇ ಬಂದು ಪತ್ರಿಕೆ ಹೇಳಿಕೆ ಮಾಡಿದ್ದಾರೆ. ಹಾಗೆ ಇಡೀ ರಾಜ್ಯವನ್ನು ಜಿಲ್ಲೆಯನ್ನು ಸಂಪರ್ಕ ಮಾಡಿ ಒಂದು ದೊಡ್ಡ ಮಟ್ಟದ ಸಮಾವೇಶನ ಮಾಡಿ ಚಾಲಕರಿಗೂ ಸಹ ನೇರ ವೇತನಕ್ಕೆ ಗೋಷ್ಠಿಯನ್ನು ಮಾಡಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಸಹ ಮುಂದುವರಿಯುತ್ತೆ. ಥ್ಯಾಂಕ್ಸ್.